Hi Dilip, Hi, ma'am. how are you? I'm fine, ma'am. Revo. ಚೆನ್ನಾಗಿದ್ದೀನಿ Dilip. Okay, this is Aruna from Quality Department, Dilip. I just want to take a feedback interview from your side. So before starting that, first of all, congratulations for your placements, Dilip. Thank you, ma'am. Thank you very much, ma'am. Can you introduce about yourself, ನಿಮ್ಮ ಸ್ಟಡೀಸು ಮತ್ತೆ ನಿಮ್ ಎಲ್ಲಿಂದ ಬಂದ್ರಿ, ಇವಾಗ ಪ್ರೆಸೆಂಟ್ ನೀವ್ ಏನ್ ಮಾಡ್ತಾ ಇದ್ದೀರಾ ಹೇಳ್ಬೋದಾ? ಎಸ್ ಮ್ಯಾಮ್. ಮ್ಯಾಮ್, ನಾನು ಹಾಸನಿಂದ ಬಂದಿದ್ದೀನಿ ಮ್ಯಾಮ್. ನಾನು ಡಿಪ್ಲೊಮಾ ರಾಜೀವ್ ಪಾಲಿಟೆಕ್ನಿಕ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ SDSCIT ಚಿಕ್ಕಬಳ್ಳಾಪುರದಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತೀನಿ ಮ್ಯಾಮ್. ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಜಾಬ್ಗೆ ಸರ್ಚ್ ಮಾಡ್ತಿರ್ತೀನಿ. ನೆಕ್ಸ್ಟ್ ಅಲ್ಲಿ CMTI ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಒಬ್ರು ರೆಫರ್ ಮಾಡ್ತಾರೆ ಮ್ಯಾಮ್ ಇಲ್ಲಿಗೆ. ಬೆಸ್ಟ್ ಪ್ಲಾಟ್ಫಾರ್ಮ್, ಮತ್ತೆ ನಿನಗೆ ಒಳ್ಳೇದು ಟೀಚಿಂಗ್ ಎಲ್ಲಾನು ಚೆನ್ನಾಗಿದೆ, ನೆಕ್ಸ್ಟ್ ನಿನ್ ಫ್ಯೂಚರ್ ಚೆನ್ನಾಗಿರುತ್ತೆ, ಇಲ್ಲಿಗೆ ಹೋಗು ಅಂತ ಹೇಳಿ ಕಳ್ಸಿದ್ರು ಮ್ಯಾಮ್. ಅವಾಗ CMTI ಗೊತ್ತಾಗಿ ನಾನು ನೆಕ್ಸ್ಟ್ CMTIಗೆ ಜಾಯ್ನ್ ಆಗಿದೆ. Okay, fine. So what and all you learned in CMTI, Dilip? ಏನೇನ್ ನೀವು ಕಲ್ತ್ರಿ? So what was the new thing you learned here? ಮ್ಯಾಮ್, CMTI ಅಲ್ಲಿ ನನಗೆ ಒಂದೇ ಕನ್ಸ್ಟ್ರಕ್ಷನ್ ಒಂದೇ ಡಿಪಾರ್ಟ್ಮೆಂಟ್ ಇದೆ ಅಂತ ನನಗೆ ಗೊತ್ತಿದೆ. ಅದಾದ್ಮೇಲೆ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅಲ್ದಲೆ ಬೇರೆ ಡಿಪಾರ್ಟ್ಮೆಂಟ್ ಗಳಿದೆ ಅಂತ ಹೇಳಿ CMTI ನನಗೆ ತೋರಿಸ್ಕೊಡ್ತು ಮ್ಯಾಮ್. CMTI ಅಲ್ಲಿ ನಾನು ಬಂದ ತಕ್ಷಣ ಇಂಟೀರಿಯರ್ಸ್ ಬಗ್ಗೆ ಗೊತ್ತಾಯ್ತು, ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಗೊತ್ತಾಯ್ತು, ಕನ್ಸ್ಟ್ರಕ್ಷನ್ ಅಲ್ಲಿ ಯಾವ ಟೈಪ್ಸ್ ಆಫ್ ವರ್ಕ್ ಇದೆ ಅಂತ ಗೊತ್ತಾಯ್ತು, ಇಂಟೀರಿಯರ್ಸ್ ಅಲ್ಲಿ ಟೈಪ್ಸ್ ಆಫ್ ವರ್ಕ್ ಇದೆ ಅಂತ ಗೊತ್ತಾಯ್ತು ಮ್ಯಾಮ್. ಮತ್ತೆ ಯಾವ್ಯಾವ ಕಂಪನಿ ಇದೆ, ಎಲ್ಲೆಲ್ಲಿಗೆ ನಾವು ಯಾವ್ಯಾವ ಕ್ವಾಲಿಟೀಸ್ ಇರಬೇಕು ಸೇರ್ಕೊಳ್ಳೋದಕ್ಕೆ ಅನ್ನೋದೆಲ್ಲ ಗೊತ್ತಾಯ್ತು ಮ್ಯಾಮ್ CMTI ಅಲ್ಲಿ. ಓಕೆ, ದೆನ್ ನಿಮ್ ಟ್ರೈನರ್ಸ್ ಬಗ್ಗೆ ಹೇಳ್ಬೋದಾ? ನಟರಾಜನ್ ಸರ್ ಮತ್ತೆ ಅಶೋಕ್ ಸರ್ ಕೆರಿಯರ್ ಗೈಡೆನ್ಸ್, ಇಂಟರ್ವ್ಯೂ ಗೈಡೆನ್ಸ್ ಎಲ್ಲ ಹೇಗಿತ್ತು ದಿಲೀಪ್, ಅದ್ರ ಬಗ್ಗೆ ಹೇಳ್ಬೋದಾ? ಮ್ಯಾಮ್, ಅಶೋಕ್ ಸರ್ ನಮ್ಗೆ ಬ್ಯಾಕ್ ಬೋನ್ ತರ ಮ್ಯಾಮ್. ಅಶೋಕ್ ಸರ್ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿದ್ದಾರೆ ಮ್ಯಾಮ್. ಎಲ್ಲದಕ್ಕೂ ಅಸೈನ್ಮೆಂಟ್ಸ್ ನ ರೆಡಿ ಮಾಡ್ಕೊಳ್ಳಿ, ಯಾವ ತರ ಓದ್ಬೇಕು, ಯಾವ ತರ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೇಕು ಅನ್ನೋದೆಲ್ಲ ಹೇಳ್ಕೊಟ್ರು ಮ್ಯಾಮ್. ನೆಕ್ಸ್ಟ್ ನಟರಾಜನ್ ಸರ್ ಅವರು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರೋಷ್ಟು ಸಮೇತ ನಮ್ಗೆ ಏಜ್ ಆಗಿಲ್ಲ ಮ್ಯಾಮ್, ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಅವರಲ್ಲಿ ಕಲ್ತಿರೋದನ್ನ ನಮ್ಗೆ ಹೇಳ್ಕೊಡ್ತಾ ಇದಾರಲ್ಲ ಮ್ಯಾಮ್ ಈ ಏಜ್ ಅಲ್ಲಿ, ಅದಕ್ಕೆ ನಾವು ಥ್ಯಾಂಕ್ಸ್ ನಟರಾಜನ್ ಸರ್. ಹೇಳು ದಿಲೀಪ್, ನಿಮ್ ಸೈಟ್ ವಿಸಿಟ್ಸ್ ಎಲ್ಲ ಹೇಗಿತ್ತು? ನಮ್ ಸೈಟ್ ವಿಸಿಟ್ಸ್ ಎಲ್ಲ ತುಂಬಾ ಇಂಟರಾಕ್ಟಿವ್ ಆಗಿತ್ತು ಮ್ಯಾಮ್. ಯಾಕೆಂತಂದ್ರೆ ನಮ್ಗೆ ರೆಡ್ಡಪ್ಪ ಸರ್ ಅವರು ಬಂದು ನಮ್ಗೆ ಎಲ್ಲಾ ತರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಮ್ಯಾಮ್. ಯಾವ್ದೇ ಸೈಟ್ ವಿಸಿಟಿಗೆ ಹೋದ್ರು ಎಲ್ಲದಕ್ಕೂ ಅವರು ಮುಂದೆ ನಿಂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಓಕೆ, ವಾಟ್ ಅಬೌಟ್ CMTI ಆಪ್ ದಿಲೀಪ್, ಅದೇ ನಿಮ್ಗೆ ಹೌ ಡಿಡ್ ದಟ್ ಹೆಲ್ಪ್ಫುಲ್ ಟು ಯು? ನಮ್ CMTI ಆಪ್ ಅಲ್ಲಿ ಎಲ್ಲಾ ಸಮೇತ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಅವ್ರದ್ದು ವಿಡಿಯೋಸ್ ಇದೆ ಮ್ಯಾಮ್. ಆ ವಿಡಿಯೋಸ್ ಇಂದ ಫುಲ್ ಹೆಲ್ಪ್ಫುಲ್ ಆಗುತ್ತೆ ಮ್ಯಾಮ್. ಯಾಕೆಂದ್ರೆ ಅದರಲ್ಲಿ ಪ್ರತಿಯೊಂದು ಕಲಿಯುವಂತದ್ದು ಇರುತ್ತೆ ಮ್ಯಾಮ್. ಎಲ್ಲಾ ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ನ ಸೇವ್ ಮಾಡಿ ಇಟ್ಟಿರ್ತಾರೆ. ಅದರಲ್ಲಿ ಒಂದೊಂದು ಇನ್ಫಾರ್ಮೇಶನ್ ಕೂಡ ಸ್ಕಿಪ್ ಮಾಡದಲ್ಲೇ ನೋಡೋ ತರ ಇದೆ ಮ್ಯಾಮ್. ಸೊ ಲೈಕ್ ನಿಮ್ ಕಾನ್ಫಿಡೆನ್ಸ್ ಬಗ್ಗೆ ಬಿಫೋರ್ ಜಾಯ್ನಿಂಗ್ CMTI ಅಂಡ್ ಆಫ್ಟರ್ ಜಾಯ್ನಿಂಗ್ CMTI, ಎನಿ ಡಿಫರೆನ್ಸ್ ಇನ್ ದಟ್? ನಮ್ CMTIಗೆ ಜಾಯ್ನ್ ಆದಾಗ ಜಾಸ್ತಿ ನಾಲೆಡ್ಜ್ ಬೇಕು ಮ್ಯಾಮ್. ಯಾಕೆ ಅಂತಂದ್ರೆ ನಮ್ಗೆ ನಾಲೆಡ್ಜ್ ಸ್ವಲ್ಪ ಕಮ್ಮಿ ಇತ್ತು. ನಾವು ಕಾಲೇಜಲ್ಲಿ ಕಲ್ತಿದ್ದೆ ಬೇರೆ ಇರುತ್ತೆ, ಮತ್ತೆ ಇಲ್ಲಿ ಬಂದು ಕಲಿಯುವಂತ ನಾಲೆಡ್ಜ್ ಬೇರೆ ಇರುತ್ತೆ ಮ್ಯಾಮ್. ಒಂದೊಂದು ಡಿಫ್ರೆನ್ಸ್ ಸಮೇತ ನಾಲೆಡ್ಜ್ ಮತ್ತೆ ಟೀಚಿಂಗ್ ಸ್ಟೈಲು, ವೇ ಆಫ್ ಟಾಕಿಂಗ್ ಕೂಡ ಚೇಂಜ್ ಆಗುತ್ತೆ ಮ್ಯಾಮ್ CMTI ಅಲ್ಲಿ. ಮತ್ತೆ CMTI ತುಂಬಾ ಹೇಳ್ಕೊಡ್ತಾರೆ ಮ್ಯಾಮ್. ಎಲ್ಲ ಸ್ಟಾಫ್ ಮತ್ತೆ ಲೆಕ್ಚರರ್ಸ್ ಪ್ರತಿಯೊಂದು ಇನ್ ಡೆಪ್ತ್ ಆಗಿ ಟೆಕ್ನಿಕಲ್ ಆಗಿ ಹೋಗ್ತಾರೆ ಮ್ಯಾಮ್. ಓಕೆ, ಫೈನ್. ಸೊ ಇವಾಗ ನಿಮ್ ಕಂಪನೀಸ್ ಬಗ್ಗೆ ಒಂದು ಐಡಿಯಾನೇ ಇರಲ್ಲ ಅಲ್ವಾ? ಸೊ ಹೌದು ಆಸ್ ಅ ಫ್ರೆಶರ್, ಸೊ ಇಲ್ಲಿ ಬಂದ್ಬಿಟ್ಟು ನಿಂಗ್ CMTI ಕಂಪನಿ ಎಕ್ಸ್ಪ್ಲೋಷನ್ ನಿಂಗ್ ಹೇಗ್ ಹೇಳ್ಕೊಟ್ರು, ಅದ್ರ ಬಗ್ಗೆ ಹೇಳ್ಬೋದಾ? ಮ್ಯಾಮ್, ನನ್ಗೆ ಯಾವ ಕಂಪ್ನಿ ಇದೆ ಮತ್ತೆ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಆಗ್ಲಿ ಯಾವ್ದಿದೆ, ಈಗ ಬೆಂಗಳೂರಲ್ಲಿ ಈ ಕಂಪ್ನಿ ಇದೆ ಅಂತಾನೆ ಗೊತ್ತಿಲ್ಲ ಮ್ಯಾಮ್. ಇಂಟೀರಿಯರ್ಸ್ ಗೆ ಸ್ಪೆಷಲ್ ಆಗಿ ಸಿವಿಲ್ ಇಂಜಿನಿಯರ್ಸ್ ನ ತಗೋತಾರೆ ಅಂತಾನೆ ಗೊತ್ತಿರ್ಲಿಲ್ಲ ಮ್ಯಾಮ್ ನಂಗೆ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಬಂದಿದ್ ಲೆಕ್ಚರರ್ಸ್ ಈಗ ಇಂಟೀರಿಯರ್ಸ್ ಗೆ ಯಾವ್ದೇ ತರ ಬಂದು ಮಾಡ್ಬೋದು ಅಂತ ಹೇಳಿದ್ರು. ಮತ್ತೆ ಕಾನ್ಸಂಟ್ರೇಷನ್ ಪವರ್ ಹೇಗಿರ್ಬೇಕು, ಮತ್ತೆ ಲರ್ನಿಂಗ್ ಪವರ್ ಹೇಗಿರ್ಬೇಕು ಅನ್ನೋದನ್ನ ಎಲ್ಲಾ ತರ ಕಟ್ ಲಿಸ್ಟ್. ಓಕೆ, ಫೈನ್. ಸೊ ವಾಟ್ ಅಬೌಟ್ CMTI ಸ್ಟಾಫ್ಸ್ ದಲ್ಲಿ? ಮ್ಯಾಮ್, CMTI ಸ್ಟಾಫ್ಸ್ ವೆರಿ ಗುಡ್ ಮ್ಯಾಮ್. ಯಾಕೆಂದ್ರೆ ನಮ್ಗೆ ಇಂಥ ಲೆಕ್ಚರರ್ಸ್ ಸಿಕ್ಕಿರೋದ್ರಿಂದ ನಮ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುತ್ತೆ ಮ್ಯಾಮ್. ನಮ್ಗೆ ಶ್ವೇತಾ ಮ್ಯಾಮ್ ಆಗಿರ್ಬೋದು, ದೀಪಾ ಮ್ಯಾಮ್ ಆಗಿರ್ಬೋದು, ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಇರ್ಬೋದು, ನಮ್ಗೆ ಎಲ್ಲಾ ಕಡೆನೂ ಸಪೋರ್ಟ್ ಮಾಡ್ತಾರೆ ಮ್ಯಾಮ್. ಈ ತರ ನೀವು ರಿಯಾಕ್ಟ್ ಮಾಡ್ಬೇಕು, ಈ ತರ ಇಂಟರ್ವ್ಯೂಗೆ ನೀವು ರೆಡಿ ಆಗ್ಬೇಕು, ಮತ್ತೆ ಈ ತರ ಫೇಸ್ ಮಾಡ್ಬೇಕು. ಮತ್ತೆ ನಮ್ಗೆ ನಾನ್ ಟೀಚಿಂಗ್ ಸ್ಟಾಫ್ ಅಂದ್ರೆ ಅರುಣಾ ಮ್ಯಾಮ್ ಆಗಿರ್ಬೋದು ಅಥವಾ ಮೋನಿಕಾ ಮ್ಯಾಮ್ ಆಗಿರ್ಬೋದು, ನಮ್ ಕ್ಲಾಸ್ ಕೋಆರ್ಡಿನೇಟ್ ಮಾಡ್ಕೊಟ್ಟು ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಪ್ರತಿಯೊಂದು ಕ್ಲಾಸ್ ಇಂಪಾರ್ಟೆಂಟ್, ಯಾವ್ದೇ ತರ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಕ್ಲಾಸಸ್ ನ.
ಪ್ರತಿಯೊಂದು ಕ್ಲಾಸ್ ನಿಮ್ಗೆ ಒಂದೊಂದು ಚೇಂಜಿಂಗ್ ಆಫ್ ಲರ್ನಿಂಗ್ ಅಂತ ಹೇಳ್ಕೊಟ್ಟಿದ್ದಾರೆ. Okay, fine. So finally, what do you want to say to your friends in juniors, Dilip? ಮ್ಯಾಮ್ ಜೂನಿಯರ್ಸ್ ಆಸ್ ಎ ಫ್ರೆಶರ್ ಆಗಿ ಯಾರ್ಯಾರು ಬರ್ತಾರೆ ಈ ಪ್ಲಾಟ್ಫಾರ್ಮ್ ಅವರಿಗೆ ಒಳ್ಳೆ ಫ್ಯೂಚರ್ ನ ತಂದ್ಕೊಡುತ್ತೆ ಮ್ಯಾಮ್. CMTI ಥ್ಯಾಂಕ್ ಯು ಫಾರ್ CMTI, ನನ್ಗೆ ಒಳ್ಳೆ ಫ್ಯೂಚರ್ ನ ತಂದ್ಕೊಡಿದೆ ಮ್ಯಾಮ್. ಬೆಸ್ಟ್ ವೇ ಆಫ್ ದಿ ಲರ್ನಿಂಗ್ ಮ್ಯಾಮ್, ನೆಕ್ಸ್ಟ್ ಲೆವೆಲ್ ಜನರೇಷನ್ ಗೆ. Thank you, Dilip. Thank you so much for your feedback. I hope all the best for your future. And once again, congratulations for your placements. Thank you so Thank much, you, ma'am. Dilip. Thank you.